ಜಮೀರ್ ಅಹಮದ್ ಸಾಬ್ ಅಭಿಮಾನಿ ನಾವೆಲ್ಲರೂ ಕೈ ಮುಡಿಸಿ ನಿಮ್ಮ ಕಡೆ ಒಂದು ಬೇಡಿಕೆ ಇಡ್ತಾ ಇದ್ದೀವಿ. ದಯವಿಟ್ಟು ನಿರ್ಲಕ್ಷ್ಯ ಮಾಡಿಬಿಡಿ, ಇಲ್ಲಾಂದ್ರೆ ತಕ್ಕ ಪಾಠ ಜನ 28ಕ್ಕೆ ಸರ್. ಇವತ್ತಿನ ಹೋರಾಟದ ರೂಪರೇಷೆ ಹೆಂಗಿರ್ತತಿ? ಇಷ್ಟಕ್ಕೆ ಮುಗಿತತೋ ಸಚಿವ ಸ್ಥಾನ ಕೊಡೋವರೆಗೂ ಹೋರಾಟ ಇರ್ತತೋ? ಹಲೋ ನಮಸ್ಕಾರ, ನನ್ನ ಹೆಸರು ಮುನ್ನಾ ಮಾಲ್ದಾರ್ ಅಂತ, ಹಾವೇರಿ ಜಿಲ್ಲೆ ಸಿಗ್ಗಾಂವ್ ತಾಲೂಕು. 15 ವರ್ಷದಿಂದ ಬೀಜರ್ ಜಮೀರ್ ಅಹಮದ್ ಖಾನ್ ಒಬ್ಬ ಕಟ್ಟರ ಅಭಿಮಾನಿ ನಾನು. ಇವತ್ತು ಬೀಜರ್ ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ ಕಾಂಗ್ರೆಸ್ ಪಕ್ಷದವರು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಕಾದು ನೋಡಿ 2028 ಚುನಾವಣೆ ಮತ್ತು GB ಚುನಾವಣೆ ಬರಲಿದೆ. ಮತ್ತು ಎಲ್ಲ ಥರದೂ ಕಾಂಗ್ರೆಸ್ ಪಕ್ಷದವರು ಜಮೀರ್ ಅಹಮದ್ ಸಾಹೇಬರಿಗೆ ಹಗರು ತಿಳ್ಕೊಬೇಡ್ರಿ. ಕೋಟ್ಯಾಂತರ ಜನ, ಬರೀ ಮುಸಲ್ಮಾನ್ ಸಮಾಜ ಅಲ್ಲ, ಕೋಟ್ಯಾಂತರ ಜನ ಅವ್ರ ಜೊತೆಗಿದೆ. ಬೇರೆ ಬೇರೆ ರಾಜ್ಯದಲ್ಲಿ ಹೋಗಿ, ತೆಲಂಗಾಣದಲ್ಲಿ ಆಗಲಿ, ಕೇರಳದಲ್ಲಿ ಆಗಲಿ, ಬೇರೆ ಬೇರೆ ರಾಜ್ಯದಲ್ಲಿ ಅವರು ಸ್ಟಾರ್ ಪ್ರಚಾರಕ್ಕಾಗಿ ಪ್ರಚಾರ ಮಾಡಿದ್ದಾರೆ. ಇಲ್ಲಿ ಕೇರಳದಲ್ಲಿ ಮೊನ್ನೆ 1-2 ತಾಸು ಅವರು ನಿದ್ದೆ ಮಾಡಿ ಹಗಲು ರಾತ್ರಿ ಕಾಂಗ್ರೆಸ್ ಪಕ್ಷ ಅಧಿಕಾರ ತರಲು ಭಾಳಷ್ಟು ಶ್ರಮ ಪಟ್ಟಿದ್ದಾರೆ. ಅದಕ್ಕೋಸ್ಕರ ನೆನಪಿಟ್ಕೊಳ್ಳಿ, ಕಾಂಗ್ರೆಸ್ ಪಕ್ಷ 136 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಬರೋಕ್ಕೆ ನೇರ ಕಾರಣ ಜಮೀರ್ ಅಹಮದ್ ಸಾಹೇಬರು. ಒಂದು ವೇಳೆ ಈಗ 10 ಜನರ ಪೈಕಿ 9 ಜನರಿಗಿಂತ ಜಮೀರ್ ಅಹಮದೇ ಯಾಕೆ ಬೆಸ್ಟ್ ಅನಿಸ್ತಾರೆ ನಿಮಗೆ? ಯಾಕೆ ಬೆಸ್ಟ್ ಅಂದ್ರೆ, ಪ್ರತಿಯೊಂದು ಸಮಾಜ ಇರಲಿ, ಅದು ಹಿಂದೂ, ಮುಸ್ಲಿಂ, ದಲಿತ ಅಂತಲ್ಲ, ಅಹಿಂದೂ ಸಮಾಜ, ಎಲ್ಲ ಸಮಾಜದಲ್ಲಿ ಜಮೀರ್ ಅಹಮದ್ ಖಾನ್ ಅಂದರೆ ಒಬ್ಬ ಶಕ್ತಿ. ಎಲ್ಲ ಸಮಾಜಕ್ಕೆ ಅವ್ರು ಹೋಗ್ತಾ ಇರೋ ಗಾಡಿ ಯಾರು ಬಡವ ಕೈ ಮಾಡಿದರೆ ನಿಲ್ಲಿಸ್ತಾರೆ, ಪ್ರತಿಯೊಬ್ಬರಿಗೆ ಅವ್ರು ಮಾತಾಡಿಸ್ತಾರೆ. ಮತ್ತು ಸಣ್ಣ ಸಣ್ಣ ಕಾರ್ಯಕರ್ತರಿಗೆ ಅವ್ರು ಬೆಳೆಸುವಂಥ ಕೆಲಸ ಮಾಡ್ತಾರೆ. ಭಾಳಷ್ಟು ಜನಕ್ಕೆ ಅವರು MLC ಮಾಡಿದ್ದಾರೆ. ರಾಜ್ಯ ಮಟ್ಟದಲ್ಲಿ, ಉನ್ನತ ಮಟ್ಟದಲ್ಲಿ ಅವರು ಇದು ಮಾಡಿದ್ದಾರೆ. ನೋಡಿರಿ, ಹಾನಗಲ್ ಬಾಯ್ ಎಲೆಕ್ಷನ್ ಬಂದಿತ್ತು, ಅವರು ಅಲ್ಲಿ ಸ್ಟಾರ್ ಪ್ರಚಾರಕ್ಕೆ ಬಂದಿದ್ದರು, ಅಲ್ಲಿ ಗೆಲ್ಲಿಸಿದರು. ಕುಂದಗೋಳದಲ್ಲಿ ಸ್ಟಾರ್ ಪ್ರಚಾರಕ್ಕೆ ಬಂದು ಅವ್ರು ಮಾಸ್ಟರ್ ಮೈಂಡ್ ಮಾಡಿ ಅಲ್ಲಿ ಚುನಾವಣೆ ಗೆಲ್ಲಿಸಿದರು. ಶಿಗ್ಗಾಂವದಲ್ಲಿ ಒಬ್ಬರು ಸತೀಶ್ ಜಾರಕಿಹೊಳಿ ಅಣ್ಣವರು, ಇನ್ನೊಬ್ಬರು ನಮ್ಮ ಬೀಜರ್ ಜಮೀರ್ ಅಹಮದ್ ಖಾನ್ ಸಾಹೇಬರು, ಜಮೀರ್ ಅಹಮದ್ ಸಾಹೇಬರು ಬಂದು ಆದ್ರಿ ಸಾಹೇಬರಿಗೆ ಮನವೊಲಿಸಿ ಅವ್ರಿಗೆ ವಿಡ್ರಾಲ್ ಮಾಡಿ ಗೆಲ್ಲಿಸುವಂಥ ಕೆಲಸ ಜಮೀರ್ ಅಹಮದ್ ಸಾಹೇಬ್ ಮಾಡಿದ್ದಾರೆ. ನೆನಪಿಟ್ಕೊಳ್ಳಿ, 2028 ಚುನಾವಣೆ ಬರಲಿದೆ. ಎಲ್ಲ ಸಮಾಜದವರು, ಬರೀ ಮುಸಲ್ಮಾನ್ ಸಮಾಜ ಅಲ್ಲ, ಎಲ್ಲ ಸಮಾಜದವರು 224 ಕ್ಷೇತ್ರದಲ್ಲಿ ತಕ್ಕ ಪಾಠ ಕಲಿಸ್ತಾರೆ. ಅವ್ರಿಗೆ ಸಚಿವ ಸ್ಥಾನ ನೀಡಲೇಬೇಕು, ಉಪಮುಖ್ಯಮಂತ್ರಿ ನೀಡಿ, ಇಲ್ಲಾಂದರೆ ಉನ್ನತ ಮಟ್ಟದಲ್ಲಿ ನಾವು ಹೈಕಮಾಂಡ್ ಮೇಲೆ ನಮ್ಮ ಭರವಸೆ ಇದೆ. ಹೈಕಮಾಂಡ್ ಅವ್ರಿಗೆ ನಿರ್ಲಕ್ಷ್ಯ ಮಾಡೋಂಗಿಲ್ಲ. ಯಾಕಂದರೆ ನೂತನವಾಗಿ ರಾಜ್ಯ ಅಧ್ಯಕ್ಷರಾದಂತಹ BK ಹರಿಪ್ರಸಾದ್ ಅವರು ಹೇಳಿದ್ದಾರೆ, ಜಮೀರ್ ಅಹಮದ್ ಸಾಹೇಬರು ನಮ್ಗೆ ಬೇಕು. ಮತ್ತು ನಮ್ಮ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಹೇಳಿದ್ದಾರೆ, ಅವ್ರು ಬಿಟ್ಟು ನಾವು ಇರೋಂಗಿಲ್ಲ ಅಂತ. ಭಾಳಷ್ಟು ಸಚಿವರು ಮತ್ತು ಶಾಸಕರು ಹೇಳಿದ್ದಾರೆ. ಅವ್ರು ಗುರ್ತೈತಿ, ಜಮೀರ್ ಅಹಮದ್ ಸಾಹೇಬರು ನಮ್ಮ ಕ್ಷೇತ್ರದಲ್ಲಿ ಬಂದು ಬರೀ ಅರ್ಧ ತಾಸು ಕೆಲಸ ಮಾಡೋದ್ರೆ ನಮ್ಮ ಕ್ಷೇತ್ರಕ್ಕೆ ನಾವು ಗೆಲ್ತೀವಿ ಅಂತ. ಮುಸಲ್ಮಾನ್ ಸಮಾಜ ಇಡೀ ರಾಜ್ಯದಾಗ, ಬೇರೆ ಬೇರೆ ರಾಜ್ಯದಾಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಜಮೀರ್ ಅಹಮದ್ ಸಾಹೇಬ್ ನಿರ್ಲಕ್ಷ್ಯ ಮಾಡಬೇಡ್ರಿ, ದಯವಿಟ್ಟು ಕೈ ಮುಗಿದು ನಿಮಗೆ ವಿನಂತಿ ಮಾಡ್ಕೋತೀನಿ. ದಯವಿಟ್ಟು ಈ ಕ್ಷೇತ್ರದಾಗ, ಶಿಗ್ಗಾಂವ್ ಸೋಣೋ ಕ್ಷೇತ್ರದಾಗ ಖಾದ್ರಿ ಸಾಹೇಬ್ರವರು ನಾವೆಲ್ಲ ಕಟ್ಟರ ಅಭಿಮಾನಿ, ಜಮೀರ್ ಅಹಮದ್ ಸಾಹೇಬ್ ಅಭಿಮಾನಿ, ನಾವೆಲ್ಲರೂ ಕೈ ಮುಡಿಸಿ ನಿಮ್ಮ ಕಡೆ ಒಂದು ಬೇಡಿಕೆ ಇಡ್ತಾ ಇದ್ದೀವಿ. ದಯವಿಟ್ಟು ನಿರ್ಲಕ್ಷ್ಯ ಮಾಡಿಬಿಡಿ, ಇಲ್ಲಾಂದ್ರೆ ತಕ್ಕ ಪಾಠ ಜನ 28ಕ್ಕೆ ನೆನಪಿಟ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮ ಹೆಸರು? ಜಮೀರ್ ಅಹಮದ್, ಜೈ ಖಾದ್ರಿ ಸಾಹೇಬ್. ನಿಮ್ಮ ಹೆಸರು? ನನ್ನ ಹೆಸರು ಮುನ್ನಾ ಮಾಲ್ದಾರ್ ಅಂತ, ಜಮೀರ್ ಅಹಮದ್ ಖಾನ್ ಕಟ್ಟರ ಅಭಿಮಾನಿ.